ಮನೆ ಮಂಜೂರುವಾಗಿದೆಯಾ ಎಂದು ಕರೆ ಮಾಡಿದ ಕೇಳಿದ ಯುವಕನಿಗೆ ಧಮಕಿ. ಗ್ರಾಮ ಪಂಚಾಯಿತಿಯ ಅಧಿಕಾರಿಯಿಂದ ಅಸಭ್ಯ ವರ್ತನೆ ಎಂಬ ಆರೋಪ. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಗಂಭೀರ ಆರೋಪ ಕೇಳಿಬಂದಿದೆ. ಮನೆ ಮಂಜೂರಾತಿ ಬಗ್ಗೆ ಮಾಹಿತಿ ಕೇಳಲು ಫೋನ್ ಮಾಡಿದ ಯುವಕನಿಗೆ ಗ್ರಾಮ ಪಂಚಾಯಿತಿಯ ಡಿಒ ಅವರು ಅಸಭ್ಯವಾಗಿ ಮಾತನಾಡಿ ಧಮಕಿ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳುವುದು ಜನರ ಹಕ್ಕು, ಆದರೆ ಮನೆ ವಿಚಾರವಾಗಿ ವಿಚಾರಿಸಿದರೆ ಈ ರೀತಿ ಮಾತನಾಡಿದರೆ ಸಾಮಾನ್ಯ ಮತ್ತು ಮುಗ್ಧ ಜನರು ಯಾರನ್ನು ಸಂಪರ್ಕಿಸಬೇಕು ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಂಬಂಧಪಟ್ಟಂತಹ ತಾಲೂಕಾ ಪಂಚಾಯಿತಿ ಇಒ ಸಾಹೇಬರು ತಕ್ಷಣ ಗಮನ ಹರಿಸಿ ಸಂಬಂಧಿಸಿದ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕ್ರಮ ಏನು, ಅಧಿಕಾರಿಗಳ ಉತ್ತರ ಏನು ಎಂದು ಕಾದು ನೋಡಬೇಕಾಗಿದೆ. ಇಲ್ಲ ಇನ್ನ ಎಷ್ಟು ದಿನ ಯಾರು ನೀ ಮಾಡ್ಕೊತೀರ? ಇಲ್ಲ ಇನ್ನ ಎಷ್ಟು ದಿನ ಆಗ್ಬೋದು? ಹಲೋ, ಹಾ ಹೇಳತ್ತೆ ಕಟ್ ಮಾಡಿದೆ. ಇವತ್ತು ಏನು ತೋರ್ಸೋದಿ? ಇಲ್ಲ ಅದು ಕಳಿಸಿಲ್ಲ. ಅದು ಏನ ಸ್ಯಾಂಕ್ಷನ್ ಆಗಿದೆ ಅದು? ಸ್ಯಾಂಕ್ಷನ್ ಆಗಿಲ್ಲಪ್ಪ. ತಿಂಗ್ ಲೆಟರ್ ಕಳ್ಸ್ಯಾನ, ಓದಕ್ ಬರ್ತೈತಿಲ್ಲ ನಿನಗೆ? ಇಲ್ಲ ನಾ ನೋಡಿಲ್ಲ. ನೀ ಕಳಿಸಿಲ್ಲ ಅದನ್ನ ಹೇಳ. ನೀ ಅದನ್ನ ನೋಡೋದಿ, ನಿಂದ ಏನು ಪವರ್ ಇದ್ರಿಪ್ಪ ಅದಕ್ಕೆ ಅಂತ ಯಾರ? ಏನ ಸ್ಯಾಂಕ್ಷನ್ ಐತನಲ್ಲ ಅದನ್ನ ಕೇಳತನ. ಆಗಿಲ್ಲ ಲೆಟರ್ ಕೊಟ್ಟಾರ ನೋಡು. ಓದ್ಲಾ ಕನ್ನಡ ಓದಲ್ಲ ನೀ? ತುನೆ ಏನು ತೋರ್ಸೋದು? ಹರಿವತ್ತ ಹೇಳ. ಅದ ಏನ ಬಾ ಹರಿವತ್ತ. ಅದೇನು ಕಳಿಸಿದ ಏನದ? ನಾ ಕಳ್ಸಿದ ಲೆಟರ್ ನೋಡು. ತುನೆ ಯಾಕೆ ಮಾತಾಡ? ಅದ ಏನದ ಕಳಿಸಿದ್ದದ? ಹರಿವತ್ತಪ್ಪ, ನಿಂದ ಏನು ಪವರ್ ನೋಡೋದು ನೋಡು. ನಾನು ಇಶಿನ ನೋಡೋನು. ಹಾ ಬಾ. ಹಲೋ, ಹಾ ಹೇಳತ್ತೆ ಕಟ್ ಮಾಡಿದೆ. ಇವತ್ತು ಏನು ತೋರ್ಸೋದಿ? ಇಲ್ಲ ಅದು ಕಳಿಸಿಲ್ಲ. ಅದು ಏನ ಸ್ಯಾಂಕ್ಷನ್ ಆಗಿದೆ ಏನದ? ಸ್ಯಾಂಕ್ಷನ್ ಆಗಿಲ್ಲಪ್ಪ. ತಿಂಗ್ ಲೆಟರ್ ಕಳ್ಸ್ಯಾನ, ಓದಕ್ ಬರ್ತೈತಿಲ್ಲ ನಿನಗೆ? ಇಲ್ಲ ನಾ ನೋಡಿಲ್ಲ. ನೀ ಕಳಿಸಿಲ್ಲ ಅದನ್ನ ಹೇಳ. ನೀ ಅದನ್ನ ನೋಡೋದಿ, ನಿಂದ ಏನು ಪವರ್ ಇದ್ರಿಪ್ಪ ಅದಕ್ಕೆ ಅಂತ ಯಾರ? ಏನ ಸ್ಯಾಂಕ್ಷನ್ ಐತನಲ್ಲ ಅದನ್ನ ಕೇಳತನ. ಆಗಿಲ್ಲ ಲೆಟರ್ ಕೊಟ್ಟಾರ ನೋಡು. ಓದ್ಲಾ ಕನ್ನಡ ಓದಲ್ಲ ನೀ? ಮತ್ತೇನ ಎಷ್ಟು ದಿನ